जगन्नाथ महाराज की जय। ಪ್ರತಿ ವರ್ಷದಂತೆ ಸರ್ಕಲ್ ಸಮರ್ಥ ಮಾಧವಾನಂದ ಪ್ರಭುಜಿಯವರ ಸರ್ಕಲ್ ಸಪ್ತಾಹ ಎಲ್ಲ ಇಲ್ಲಿ 10 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗೈತೆ. ಈಗ 2:30-3 ಗಂಟೆ ಸಮೀಪ ಇಲ್ಲಿಯವರಿಗೆ ಭಾಳ ಶಾಂತ ಚಿತ್ರದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಎಲ್ಲ ಈ ಸಂಪ್ರದಾಯದ ಗುರುಬಂಧುಗಳು ಎಲ್ಲರೂ ಅತ್ಯಂತ ಸುಂದರವಾಗಿ ಅಂದರೆ ಹೇಳೋದಷ್ಟೇ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡೋದು ಬೇಡ, ಉತ್ಸವಗಳು ಎಲ್ಲರೂ ಹೇಳೋದು ಅದನ್ನೇ. ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪ್ರತಿಯೊಬ್ಬರು ಅರಿಬೇಕು, ತಿಳ್ಕೋಬೇಕು ಅನ್ನೋದನ್ನ ಎಲ್ಲ ಮಹಾತ್ಮರು ಭಾಳ ಸುಂದರ ಉದಾಹರಣೆಗಳ ಮುಖಾಂತರ ಧ್ಯಾನ ಮಾಡಪ್ಪ ದೇವರಾಗತ್ತಲ್ಲ. ನಮಗೆ ನಿಮಗೆ ಅವಶ್ಯಕತೆ ಇದೆ ಅದ. ಗುರುದೇವ ನೀ ಮಾಡಿದ ಉಪಕಾರವನ್ನು ನಾನು ಮರೆಯಲಾರೆನು ಎಂದಿಗೆ ಇಹದೋಳು. ಬಾಯಿಲೆ ಅನ್ನೋದು ಅಷ್ಟೇ ಆಗಬಾರ್ದು, ಮರೆಯಲಾರೆನು ಎಂದಿಗೆ ಇಹದೋಳು. ಗುರು ನಮಗೇನು ಉಪಕಾರ ಮಾಡ್ಯಾನಪ್ಪ ಅಂತಂದ್ರೆ 84 ಲಕ್ಷ ಜೀವರಾಶಿಗಳನ್ನು ಸಂಚಾರ ಮಾಡಬಂದಂಥ ಜೀವಾತ್ಮನಿಗೆ ಮಾನವ ಜನ್ಮ ಕೊಟ್ಟಾನ, ಸದ್ಗುರು ಸಂಪ್ರದಾಯ ಕೊಟ್ಟಾನ, ಆತ್ಮಜ್ಞಾನಿ ಸತ್ಪುರುಷರನ್ನು ಸದ್ಗುರುಗಳನ್ನಾಗಿ ನಮಗೆ ದಯಪಾಲಿಸಾನ. ಗುರು ಉಪದೇಶ ಸಿಕ್ಕೈತಿ. ಈ ಗುರು ಪರಂಪರೆಯಲ್ಲಿ ಪುರಾತನ ನಾಮಸ್ಮರಾವೇ ನಿರಂತರ ತೇಜಾಣವೇ ಪುಣ್ಯಶ್ರೀ. ನಮಗೆ ನಿಮಗೆ ಅವಶ್ಯಕತೆ ಇದ್ದುದು ಅಷ್ಟೇ. ನಿತ್ಯ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಲ ನಾಮಸ್ಮರಣ ಸರ್ವಕಾಲ ಕುರಿತಿದ್ದಾವೆ. ಧ್ಯಾನ ಮಾಡಪ್ಪ ದೇವರಾಗುವ ಆಗರಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ಇಂಥ ಒಂದು ಭವ್ಯವಾದ ಮಂಟಪ, ಭವ್ಯವಾದ ಕಾರ್ಯಕ್ರಮ ಶಂಕರಪ್ಪ ಹಾಡ್ತಾನೆ, ಇದೇ ಅನುಭವ ಮಂಟಪವು. ಈಗ ಇಂಥ ದೊಡ್ಡ ಅನುಭವ ಮಂಟಪದಾಗ ನೀವೆಲ್ಲ ಕೂಡಿದಿರಿ. ಇಲ್ಲೇನವರು ನಮ್ಮ ಗುರುಪಾದ ಶರಣರು ಒಂದು ಸಣ್ಣ ಸಂಕಲ್ಪ ಮಾಡಿದರು. ಈ ಸರ್ಕಲ್ ಅದು ಭಾಳ ಮಂದಿ ತಿಲಾಗ ನಮ್ಮ ತಿಲಾಗ ಸೂಕ್ಷ್ಮ ಯಾಕಂದ್ರೆ ಮೂರ್ತಿ ಅಷ್ಟೊಂದು ಮೊದಲನೇ ಮೂರ್ತಿ ಅಷ್ಟು ಕ್ಲಿಯರ್ ಇಲ್ಲ. ಹೊಸ ಮೂರ್ತಿ ಆಗಬೇಕು, ಹೊಸ ಒಂದು ಸರ್ಕಲ್ ಆಗಬೇಕು ಅಂತ ಅಪೇಕ್ಷೆ ಕೆಲವೊಂದು ಮಂದಿ ಜೀವನದೊಳಗಿತ್ತು, ಎಲ್ಲರೂ ವಿಚಾರಗಳಿತ್ತು. ಅದನ್ನೇನೋ ಅವ್ರು ಸಹಜ ಅಲ್ಲಿಂದ ಬರುವಾಗ ಅದನ್ನು ದೃಷ್ಟಿ ಬಿದ್ದೈತಿ, ಅದನ್ನು ಬದಲಾವಣೆ ಆದ್ರೆ ಚಲೋ ಆಗ್ತದೆ. ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತ ಮಾಡಿದ್ರು, ಅಷ್ಟೇ ಅದು ಸತ್ಯ ಐತಿ. ಶಾಸಕರಾದಂಥ ಲಕ್ಷ್ಮಣ ಸೋದರ ಏನು ಇಲ್ಲ, ಅವ್ರು ಸರಿ ಕೊಟ್ಟರು, ಚಾಲು ಮಾಡಿ ಅದನ್ನು ಮುಂದೆ ಎಲ್ಲರಿಗೂ ಅದ್ರ ಭಾರ ಹಾಕಿದ್ರು. ಅಂದ್ರೆ ಇದನ್ನು ನೀವು ಮಾಡೇ ತೀರಬೇಕು, ಹೊಸದು ಮಾಡಬೇಕು ಅಂತ. ಅದು ನಿಮ್ಮ ಸಂಕಲ್ಪ. ಮಹಾದೇವ ಮಹಾರಾಜ ಹೇಳಿದ ನೀವು ಮಾಡಿದಂತೂ ಭಾಳ ಸರಳವಾಗಿ ನೀವು ಪಾಸ್ ಹಾಕಿರಿ. ಇನ್ನೂ ಎಷ್ಟು ವರ್ಷ ಸಮಯ ನಮಗೇನಪ್ಪ ಅಂದ್ರೆ 2-2.5 ವರ್ಷ ಸರ್ಕಾರ ಇರ್ತೈತಿ. ಆ ಸರ್ಕಾರ ಅಂದ್ರೆ ಅದು ನಿಮಗೆ ಹೆಣ್ಮಕ್ಳಿಗೆ ಅತ್ಯಂತ ಸರಳವಾಗಿ ಕೊಡ್ಲಾಕ ಅನುಕೂಲ. ಅವ್ರು ತಾಯಂದ್ರೆ ನೀವೊಂದು ಪ್ರತಿ ತಿಂಗಳ 2,000 ರೂಪಾಯಿ ನಿಮಗೆ ಬರ್ತಾವೆ. ಒಂದು ವರ್ಷ ಒಂದು ಪಗಾರ, ಒಂದು ವರ್ಷ ಒಂದು ಪಗಾರ ಹಿಂಗೆ ಕೊಟ್ಟರೆ ಅದು ಅನುಕೂಲ ಆಕೈತಿ. ಮತ್ತು ಎಲ್ಲರಿಗೂ ಅವ್ರು ಮಾಧವಾನಂದ ಪ್ರಭುಜಿಯವರ ಮಾಡಿದಂಥ ಉಪಕಾರ ತಿಳಿಸೋದು ಯಾರಿಗೂ ಸಿಕ್ಕಿಲ್ಲ. ಯಾರು ಏನು ಬೇಡಿದವ್ರಿಗೆ ಬೇಡಿದ್ದನ್ನು ಕೊಟ್ಟಾರ. ಯಾರಿಗೂ ಏನು ಕಮ್ಮಿ ಮಾಡಿಲ್ಲ. ಪ್ರಪಂಚದೊಳಗೆ ಅಡಚಣೆ ಬಂದ್ರೆ ಸಹಾಯ ಮಾಡ್ಯಾರ. ದೇಶದ ಸಲುವಾಗಿ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಾರ. ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡೋಕೆ ಹಚ್ಚಿ ಜೀವನ ಮುಕ್ತರನ್ನಾಗಿ ಮಾಡ್ಯಾರ. ಅಂಥ ಒಂದು ಸಂಪ್ರದಾಯದಲ್ಲಿ ನಾವೆಲ್ಲ ಬರ್ತಿದ್ದೀವಿ. ಇಲ್ಲಿವರೆಗೂ ಸಾಕಷ್ಟು ಸಮಯ ಅಧ್ಯಾತ್ಮಗಳು ನೀವು ಸಮಯವನ್ನು ಕಳೆದಿದ್ದೀವಿ. ಆ ಒಂದು ಅಧ್ಯಾತ್ಮದ ಚಿಂತನದಲ್ಲಿ ಈಗ ನಾವು ಮಾತಾಡಬೇಕಾದ್ರೆ ಸಮಯ ಇನ್ನೂ 15-20 ನಿಮಿಷ ಮಾತಾಡಬೇಕಾಗಿತ್ತು. ಎಲ್ಲರೂ ನಮ್ಮ ಏನು ವೇದಿಕೆ ಮೇಲೆ ಇದ್ದಂಥ ಗುರುಬಂಧುಗಳು ಎಲ್ಲರೂ ಅತ್ಯಂತ ಸುಂದರವಾಗಿ ಮಾತಾಡಿದ್ದಾರೆ. ಸಮಯದ ಒಂದು ಸ್ವಲ್ಪ ಯಾಕಂದ್ರೆ ಇನ್ನೆಲ್ಲ ಊಟದ ಸಮಯ. ನಾವು ಭಾಳ ಟೈಮ್ ಪಾಸ್ 4 ತಾಸು ಸಾಮಾನ್ಯ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ನಮ್ಗೆ ಗೊತ್ತಿದ್ದಿದ್ದಿಲ್ಲ, ಅಲ್ಲಿ ಹೋಗಿ ಸಿಕ್ಕೊಂಡು ಕೂತೀವಿ. ಆದಾಗ ಅವರೆಲ್ಲ ಸಜ್ಜಲ ಈಗ ಹೆಂಗೆ ನಾವು ಹೆಂಗೆ ಬರ್ತಿಲ್ಲ, ಹಿಂಗೆ ಇದ್ದಿದ್ದಿಲ್ಲ. ಅದು ನಾವು ಮುಂಜಾನೆ ಅದ್ರ ಚಾರೆ ನಾಷ್ಟಾರಿ ಮಾಡ್ಕೊಂಡು ಬರೋದು 2-2.5 ಗಂಟೆ ಒಳಗೆ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಮುಂದೆ ಊಟ ಉಪಚಾರ. ಅವರೆಲ್ಲ ಸಹಜಲೆ ಬಂದು 11-12 ಚಾಲು ಮಾಡಿ ನಿಮ್ಮದು ಯಾವಾಗ ಮುಗಿತಿದ್ದಕ್ಕೆ ನಮ್ಮದು ಸಂಜೆ 6ಕ್ಕೆ ಮುಗಿತಿದ್ದಕ್ಕೆ ಹೇಳಿದ್ರು.
ಆರೊಟ್ಟಿಗೆ ನಮ್ಮದು ಮುಗೀತ. ನಾವು ಏನು ನಮ್ಮ ಸಂಜೆ ಊಟ ರಾತ್ರಿ 7 ಗಂಟೆಗೆ ಆತ ಅವತ್ತಿನ ದಿವಸ. ಹಿಂಗೆ ದಿನನಿತ್ಯದ ಬದಲಾವಣೆಗಳು ಇರ್ತಾವೆ. ಅದರಿಂದ ನಿಮಗೂ ನಾವು ಭಾಳ ತ್ರಾಸ ಕೊಟ್ಟಂಗೆ ಆಗಬಾರ್ದು. ಇದೊಂದು ಅಧ್ಯಾತ್ಮದ ಚಿಂತನೆ. ಎಲ್ಲ ವೇದಿಕೆ ಮುಗಿದಂಥ ಗುರುಗಳು ಏನು ಮಾಡಿ ಹೇಳ್ಯಾರಪ್ಪ ನಿಮಗಂತಂದ್ರೆ, ಧ್ಯಾನ ಮಾಡಿರಿ ದೇವರ ನಿತ್ಯ ನೇಮ ಧ್ಯಾನ ಉಪಾಸನೆಗಳ ಲಕ್ಷ್ಯ ಭಾಳ ಬೇಕು ನಮಗೆ. ಹೇಳ್ತಾರಲ್ಲ, ಮನದ ವಿಕಾರವಿಲ್ಲ, ಸುಜ್ಞಾನಿಗೆ ತನುಗುಣ ದೋಷವಿಲ್ಲ. ಈಗ 84 ಲಕ್ಷ ಜೀವರಾಶಿಗಳು, ಕೊನೆಗೆ ಮಾನವ ಜನ್ಮ. ಏನೋ ಹಿರಿಯರು ಗುರುಗಳು ನಮ್ಮ ಹಿಂದೆ ಪೂರ್ವಜರು ಮಾಡಿದಂಥ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಪ್ರಾಪ್ತ ಆಗೈತೆ. ಮನುಷ್ಯ ಜನ್ಮ ಸದುಪಯೋಗ ಮಾಡ್ಕೋಬೇಕಲ್ಲ. ನಾವು ಎದಕ್ಕೆ ಬಳಸ್ತೀವಿ? ಕೆಟ್ಟ ಕೆಲಸಕ್ಕೆ ಬಳಸ್ತೀವಿ, ಪಾಪ ಕೆಲಸಕ್ಕೆ ಬಳಸ್ತೀವಿ. ಅದನ್ನು ಅವ್ರ ಜ್ಞಾನಿಗಳು ಹೇಳ್ತಾರೆ, ಹರಪೂಜೆ ಗುರು ಸೇವೆ ಹೊರ ಪುಣ್ಯವಿಲ್ಲದೆ ಬರೆದು ಸುಖದು. ನಾವು ಸುಖ 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 ಸಮಾಧಾನ ಬೇಕಾಗಿ ಮನುಷ್ಯ ಬಯಸುವ ಇಷ್ಟೆಲ್ಲ ಸಂಪತ್ತು ಗಳಿಸೋದು ಸುಖ ಸಂತೋಷವಾಗಿನ ಭಾಳ ಸುಖ ಮಾಡ್ಬೇಕತಿ. ಒಬ್ಬ ಏನೋ ಒಂದು ದೊಡ್ಡ ಶ್ರೀಮಂತ ಒಂದು ಮನೆ ಕಟ್ಟಿದ, 4 ಮಂದಿ ಮಕ್ಕಳಿದ್ರು. ಒಂದು ವಯಸ್ಸಾಗಿತ್ತು, ಮನೆ ಭಾಳ ದೊಡ್ಡ ಕಟ್ಟಿದ್ದ. ಮನೆಯೊಳಗೆ ಅವ್ನು 75-80 ವರ್ಷ ಆಗಿತ್ತು. ಮನೆಯೊಳಗೆ ಎಲ್ಲ ಮಕ್ಕಳು ನೋಡಪ್ಪ, ಚೆಂದಾಗಿ ಎಲ್ಲ ಇಷ್ಟೆಲ್ಲ ಮಾಡಿಟ್ಟು ನೀವನ್ನೆಲ್ಲ ಚೆಂದಾಗಿ ಮಾಡ್ಕೊಂಡು ಹೋಗ್ರಿ, ನೀವೆಲ್ಲ ಉಳಿಸ್ಕೊಂಡು ಹೋಗ್ರಿ, ಭಾಳ ಚಲೋ ಆಗ್ತೈತಿ. ನಿಮ್ಮ ಹಂಗೆ ಮುಂದೆ ಇನ್ನೂ ಸ್ವಲ್ಪ ಬೆಳೆಸ್ಕೊಂಡು, ಇನ್ನೂ ಸ್ವಲ್ಪ ಸಂಪತ್ತು ಬೆಳೆಸ್ಕೊಂಡು ಆರಾಮ್ ಹೋಗುತ್ತೆ. ಅವ್ನು ಹೇಳ್ತಿದ್ದ, ಅವ್ರಿಗೆ ಹೇಳ್ತಿದ್ರಂತಂದ್ರೆ ಅವಾಗ ನಿಮ್ದೆಲ್ಲ ಮುಗಿದೈತಿ, ಒಂದು ಕಾಲ ಇಲ್ಲೈತಿ, ಒಂದು ಕಾಲ ಹೊರಗೈತಿ, ನೀವು ಲವಿಟ್ಟು ಹೋದ್ರೆ ಪಾಡ ಆಕೈತಿ ಅಂತ ಅವ್ರು ಹೇಳ್ತಿದ್ರು. ಅಂದರೆ ಎಲ್ಲರದ್ದು ಹಾಗೆ ಜೀವನ. ನಾವು ಕೊನೆಯ ಸಮಯದಲ್ಲಿ ಈ ಶರೀರ ನಾಶವಂತ ಇದು ಒಂದು ದಿವ್ಸ ಬೇಸರ ಆಗೋದನ್ನ, ಮನೆಯವ್ರಿಗೆ ಬೇಸರ ಆಗೋದು, ಹೊರಗಿನವ್ರಿಗೆ ಬೇಸರ ಆಗೋದನ್ನ. ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಸ್ಥಿರವಿಲ್ಲ ಈ ಕಾಯ ನೋಡಿಕೊ, ಘಟ ಇರುವುದರ ಗುರುವಿನ ಕೂಡಿಕೊ. ಇಂಥ ಒಂದು ವಿಶೇಷವಾದಂಥ ಈ ಮಾನವ ಜನ್ಮ, ಅದನ್ನು ನಾವು ಶ್ರೇಷ್ಠತೆಯ ಕಡೆಗೆ ಕರ್ಕೊಂಡು ಹೋಗಬೇಕು. ಸದ್ಗುರುಗಳ ಅವಶ್ಯಕತೆ ಐತಿ, ಗುರು ಉಪದೇಶದ ಅವಶ್ಯಕತೆ ಐತಿ, ನಾಮಸ್ಮರಣೆ ಅವಶ್ಯಕತೆ ಐತಿ. ಇದನ್ನೆಲ್ಲ ಬಹಳ ಎಲ್ಲ ಮಹಾತ್ಮರು ಒತ್ತು ಕೊಟ್ಟು ಹೇಳಿದ್ದಾರೆ. ಅದರಿಂದ ತಾವೆಲ್ಲ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿಯವರಿಗೆ ಶಾಂತ ಚಿತ್ರ ಕೇಳಿದ್ರಿ. ನೀವು ತಾರಾಚಂದ್ರ ಮಹಾರಾಜರ ಒಂದು ಕಾರ್ಯಕ್ರಮ ಜನವರಿ 11ನೇ ತಾರೀಕಿನ ದಿವಸ ಕಕ್ಮರಿ ಒಳಗೆ ಒಂದು ಸತ್ಸಂಗ ಸಮಾವೇಶ ಮಾಡ್ಯಾರ. ಅದು ಯಾರಿಗೆ ಅನುಕೂಲ ಐತಿ ಎಲ್ಲ ಭಾಗದಿಂದನೂ ಅಲ್ಲಿ ಆ ಸತ್ಸಂಗ ಸಮಾವೇಶ ಭಾಗಿಗಳಾಗಬೇಕು. ಈ ಒಂದು ಸಂಪ್ರದಾಯ ಗುರು ಪರಂಪರೆ ಇದನ್ನು ಕಟ್ಟಿದಂಥವ್ರು ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರ ಪುಣ್ಯಾರಾಧನೆಯೂ 19, 20, 21, 22 4 ದಿವಸವರೆಗೆ ಜ್ಞಾನಯಜ್ಞ ಸಪ್ತಾಹ. ಭಾವಸಾಹೇಬ್ ಮಹಾರಾಜರ, ನಿರ್ಮಲೇಶ್ವರ ಮಹಾರಾಜ ಅವ್ರ ಶಿಷ್ಯ, ಪರಮ ಶಿಷ್ಯ ನಿರ್ಮಲೇಶ್ವರ ಮಹಾರಾಜರು, ಅವರು ಮುಂದೆ ಗುರುಪತೇಶ್ವರ ಮಹಾರಾಜರು, ಜಗನ್ನಾಥ ಮಹಾರಾಜರು, ಹೀಗೆ 4 ಮಂದಿ ಮಹಾತ್ಮರ ಪುಣ್ಯಾರಾಧನೆ ಕಾರ್ಯಕ್ರಮ. ಇದು ಜನವರಿಯಲ್ಲೇ 22ನೇ ತಾರೀಕಿನ ಪುಷ್ಪವೃಷ್ಟಿ ಕಾರ್ಯಕ್ರಮ. ಆ ಸಪ್ತಾಹದಲ್ಲಿ ತಾವೆಲ್ಲ ಭಾಗಿಗಳಾಗಿ 4 ದಿವಸ ಜ್ಞಾನಯಜ್ಞ ಸಪ್ತಾಹದಲ್ಲಿ ಭಾಗಿಗಳಾಗಬೇಕು. ಅದೆಲ್ಲ ಹೆಣ್ಣುಗಳು ಇಲ್ಲಿಯವರಿಗೆ ಮುಖ ಎಲ್ಲ ಅಲ್ಲಿಲ್ಲ ಉದ್ಘಾಟನೆ ಆಗ್ಯಾವ. ಅವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಶಾಂತ ಇಲ್ಲಿಯವ್ರು ಕೂತ್ಕೊಳ್ಳುವಂಥ ಎಲ್ಲ ಜೀವಿಗಳಿಗೆ ನಿಮ್ಗೆ ಯಾರು ಉಪದೇಶ ತೊಗೊಂಡಿಲ್ಲ ಉಪದೇಶ ತಗೋರಿ. ಉಪದೇಶ ತೊಗೊಂಡಂಥವ್ರು ಗುರುಗಳ ಗುರುವಿನ ಆಜ್ಞಾ ಪ್ರಕಾರ ನಿತ್ಯನೇ ಪ್ರಾತಃ ಕಾಳೆ, ಮಧ್ಯಾಹ್ನ ಕಾಳೆ, ಸಾಯಂಕಾಲ ನಾಮಸ್ಮರಣ ಸರ್ವ ಕಾಲ ಕರೆದ ಜಾವೆ. ನಮಗೆ ಉಣ್ಣೋದು ತಿನ್ನೋದು ಮಜಾ ಮಾಡೋದಕ್ಕೆ ಇನ್ನು ಸಾಕಷ್ಟು ಸಮಯ ಐತಿ. ಇವತ್ತು ಒಂದು ದಿವ್ಸ ತ್ರಾಸ ಆದ್ರೆ ಅಡ್ಡಿಲ್ಲ, ನಮಗೆ ದಿನ ಇರ್ತೈತೆ. ನೀವು ಇವತ್ತು ನೀವು ಅಲ್ಲಿ ಕೂತೀರಿ, ನಾವು ಇಲ್ಲಿ ಕೂತೀವಿ. ನಾವು ಕುರ್ಚಿ ಹಾಕ್ಯಾರ, ನೀವು ತೆಳಗೆ ಕೂತೀರಿ. ನೀವು ಇವಾಗ ಈಗ ಏನೋ ಒಂದು ಕಾರ್ಯಕ್ರಮದಾಗ ಬಂದು ಕೂತೀರಿ, ಮುಂದೆ ಯಾವುದೇ ಒಂದು 2-3 ತಿಂಗಳು ಬಿಟ್ಟು ಒಂದು ಕಾರ್ಯಕ್ರಮದಾಗ ಮಾತ್ಕೊಂಡಿರ್ತೀರಿ. ನಮಗೆ ದಿನ ಇರ್ತದೆ, ನಿಮಗಿಂತ ಹೆಚ್ಚು ನಮ್ಗೆ ಬೇಸರ ಆಗಬೇಕ್ರಿ. ಆದ್ರೆ ಸಹಿತ ಗುರುಗಳ ವಹಿಸುವಂಥ ಕಾರ್ಯ, ಗುರುವಿನ ಆಜ್ಞಾಪಾಲನ ಮಾಡೋ ಸಲುವಾಗಿ ಇದನ್ನೆಲ್ಲ ನೀವು ಕೊಡ್ಕೊಂಡು ಇಂಥ ಮಹಾ ಸತ್ಸಂಗದಲ್ಲಿ ಭಾಗಿಗಳಾಗಿದ್ದೀವಿ. ಅವರ ಅವತಾರ ಪುರುಷರ ಮಾಧವಾನಂದ ಪ್ರಭುಗಳ ಬಹಳ ದೊಡ್ಡ ಶರೀರ ಇದ್ರೂ ಸಹಿತ ಹಗಲ ರಾತ್ರಿ ಅನ್ನೋದೇ ತಮ್ಮ ಶರೀರ ಒಂದು ನಿರ್ಮಲೇಶ್ವರ ಮಹಾರಾಜರು ವಹಿಸ್ಕೊಟ್ಟಂಥ ಸೇವೆಯಲ್ಲಿ ಏನಪ್ಪ ಅಂದ್ರೆ ನಿತ್ಯನೇ ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಲ ಸದಾಕಾಲ ಆ ಸಪ್ತಾಹಗಳು, ಪುರಾಣ, ಕೀರ್ತನ, ಭಜನೆಯೊಳಗೆ ತಮ್ಮನ್ನು ತಾವು ತೊಡಸ್ಕೊಂಡಂಥ ಮಹಾಪುರುಷರು. ಅವ್ರಿಗೆ ಜ್ಞಾನಿಗಳು ಅಂತಿದ್ರು, ಅವತಾರ ಪುರುಷರು ಅಂತಿದ್ರು, ದೇಶದ ಸ್ವಾತಂತ್ರ್ಯ ಸೇನಾನಿನೂ ಅನಿಸ್ಕೊಂಡ್ರು. ಹಿಂಗೆ
ಎಲ್ಲ ರಂಗದೊಳಗೆ ಹೋರಾಟ ಮಾಡೋಂಥ ಒಂದು ಮಹಾಪುರುಷರ ಒಂದು ಸರ್ಕಲ್ ಸಪ್ತಾಹ ಮಾಡಿದ್ರಿ. ಅವೆಲ್ಲ ಸಂಕಲ್ಪ ಮಾಡಿದಂಗೆ ಇನ್ನೂ ಎಲ್ಲ ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿರಿ. ಯಾವ ರೀತಿ ಒಂದು ಸರ್ಕಲ್ ರಚನೆಯನ್ನು ಮಾಡಬೇಕು, ಯಾವ ಕಲ್ಲೊಳಗೆ ಕಟ್ಟಬೇಕು, ಮತ್ತು ಇನ್ನೂ ಸಾಕಷ್ಟು ಇದು ತಪ್ಪಲ ಮನೆ ಕಾಯಿ ಹಿಂಗಿದ್ದಂಗೆ ಸಾಕಷ್ಟು ಮಂದಿ ದಾನಿಗಳದಾರ. ಈಗ ಕೆಲವೊಂದು ಮಂದಿ ಅದನ್ನು ಅನೌನ್ಸ್ ಮಾಡ್ಯಾರ. ಇನ್ನೂ ಕೆಲವೊಂದು ಮಂದಿ ನಾವು ಕೊಡ್ಬೇಕನ್ನೋಂಥ ಅಪೇಕ್ಷೆ ಭಾಳ ಮಂದಿಯಲ್ಲಿ ಇರ್ತೈತಿ. ಅಂದರೆ ಗುರುವಿಂದ ಒಂದು ವೈಭವವನ್ನು ನೋಡುವಂಥ ಅವಕಾಶ ನಮಗೆ ಸಿಕ್ಕೈತಿ. ಅಂದರೆ ಅದಕ್ಕೆ ನಮ್ದು ಏನೋ ಒಂದು ದುಡ್ಡು ನಮ್ದು ಮುಟ್ಟಿತಪ್ಪ ಅಂತಂದ್ರೆ ನಾವು ಅದೇ ಮಾಡಿ ಹೇಳಿದಂಗೆ ನಮ್ಮ ಆಯಿ ಕೊಟ್ಟರು, ನಮ್ಮ ಮುತ್ತ ಕೊಟ್ಟಿದ್ದ ಈ ಸರ್ಕಲ್ಕ್ಕೆ ನಾವು ಇನ್ನು 10 ವರ್ಷ ಅಥವಾ 100 ವರ್ಷ ಬಿಟ್ಟರು ಸಹಿತ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಆ ಒಂದು ಆ ಒಂದು ವೈಭವವನ್ನು ನೋಡಿ ಸಂತೋಷ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ನೋಡ್ಕೊಂಡಿರ್ತಾವಲ್ಲ ಅವ್ರಿಗೆ ಸ್ವೀಕಾರ ಮಾಡಿರಿ. ಎಲ್ಲರೂ ಸರಿಯಾಗಿ ಚರ್ಚೆ ಮಾಡ್ಕೊಂಡು ಯಾಕಂದ್ರೆ ಒಂದು ಮಾಡ್ತಂದ್ರೆ ನೀನು ಹಗಲೆಲ್ಲ ಮಾಡುವಂಗಿಲ್ಲ. ಅದು ಶಾಶ್ವತ ಒಂದು 100 ವರ್ಷ ಇಟ್ಟರೆ ಶಾಶ್ವತ ಆಗುವಂಥ ಒಂದು ಕಟ್ಟಡ ನಿರ್ಮಾಣ ಮಾಡುವಂಥ ಯೋಜನೆ ಹಾಕ್ಕೊಂಡಿರ್ತಾವೆಲ್ಲ. ಅದು ವಿಶೇಷವಾದಂಥ ಅದನ್ನೆಲ್ಲ ಈ ಒಂದು ಗುರುಪಾದ ಶರಣರ ಮುಖಾಂತರ ಚಾನಲ್ನಾಗ ಬಂದರೆ ಅವೆಲ್ಲ ಅದನ್ನು ಅತ್ಯಂತ ಸುಂದರವಾಗಿ ಮುಂದಿನ ವರ್ಷಕ್ಕೆ ಮಾಡಿ ಭಾಳ ಚಲೋ ಆಕೈತೆ. ಎಲ್ಲ ಆರ್ಥಿಕ ಪರಿಸ್ಥಿತಿ ಅವಕಾಶ ಯಾಕಂದ್ರೆ ಸಾಹುಕಾರ ಅವರು 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಇಲ್ಲೆಲ್ಲ ಮನೆ ಗುಲ್ಬರ್ಗಾದಾಗ ಬರೀ 4-5 ಮಂದಿ ಭಕ್ತರು, ನಮ್ಮ ದತ್ತಾತ್ರೇಯ ಹಸಿರಿಕರ ಆಮೇಲೆ ಶೃಂಗೇರಿ ಅವರು ಇನ್ನೂ 4-5 ಮಂದಿ ಕೊಡ್ಕೊಂಡು ಜಗನ್ನಾಥ ಮಹಾರಾಜ ಮೂರ್ತಿ 1,25,000 ರೂಪಾಯಿ ಮೂರ್ತಿ ಮಾಡಿಸಿದ್ರು. ಆಮೇಲೆ ಒಂದು ಈ ಹೆಂಗೆ ನೀವು ಸರ್ಕಲ್ ಟೈಪ್ ಅದು ಚೌತ್ರಿ ಟೈಪ್ ಮಾಡ್ಯಾರ, ಭಾಳ ಚಂದ ಮಾಡ್ಯಾರ ಸುಂದರವಾಗಿ. ಅದೆಲ್ಲ ಕೂಡ 7-8 ಲಕ್ಷ ರೂಪಾಯಿ ಖರ್ಚು ಬಂದೈತಾರೆ. ಅದೆಲ್ಲ ಬರೀ 4-5 ಮಂದಿ ಕೂಡ ಮಾಡ್ಯಾರ. ನಾವು ಇಡೀ ಊರಿಗೆ ದೊಡ್ಡ ವಜ್ಜಲ್ಲ, ಅವೆಲ್ಲ ಸಂಕಲ್ಪ ಮಾಡಿದ್ರೆ ಅದು ಆಟೋಮೆಟಿಕ್ ಆಗ್ತೈತಿ ಅನ್ನೋಂಥ ಒಂದು ಮಾತನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮ ಭಾಗಿಯಾದಂಥ ತಾವೆಲ್ಲರಿಗೂ ಇನ್ನೊಮ್ಮೆ ಅತ್ಯಂತ ಶಾಂತ ಚಿತ್ರದಿಂದ ಕೂತಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಬೇಕು ಬೇಡಿಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ.